Hi guys, welcome back to my YouTube channel. ಇವತ್ತು 31st ಲಾಸ್ಟ್ ವ್ಲಾಗಲ್ಲಿ ಹೇಳಿ ನಾನು 31st ಶೋ ಇದೆ ಅಂತ ಹೇಳಿದೆ. ಸೊ ಅದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಗೈಸ್. ಇವತ್ತು ಶೋ ಡೇ ಆಗಿರೋದ್ರಿಂದ ಏನೇನು ಮಾಡ್ತೀನಿ, ಬ್ಯಾಕ್ ಸ್ಟೇಜಲ್ಲಿ ಏನಂಗೆ ರಿಹರ್ಸಲ್ಸ್ ಮಾಡ್ತೀವಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ನನಗೆ ಸ್ಪೆಷಲ್ ವ್ಲಾಗ್. ಯಾಕೆ ಅಂತಂದರೆ ತುಂಬ ಶೋಗಳು ಮಾಡಿದ್ದೀನಿ, ಆದರೆ ಅದನ್ನು ವ್ಲಾಗ್ ಅಂತೂ ಯಾವತ್ತೂ ಮಾಡಿರಲಿಲ್ಲ. ಸೊ ಈ ಸರಿ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇವತ್ತಿನೇನು ಮಾಡ್ತೀವಿ, ಬ್ಯಾಕ್ ಸ್ಟೇಜಲ್ಲಿ ಏನೇನು ಮಾಡ್ತೀವಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಆದರೆ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೋಡಿ. ಸೊ ಬನ್ನಿ ಬೇಗ ಹೋಗೋಣ. ಆ್ಯಂಡ್ ಪ್ರಾಕ್ಟೀಸ್ ಮಾಡಬೇಕು ಒಂದ್ಸರಿ, ಪ್ರಾಕ್ಟೀಸ್ ಮಾಡಿ ಆಮೇಲೆ ರೆಡಿಯಾಗಿ ಹೊರಡಬೇಕು. ಸಂಜೆ ಶೋ ಇರೋದು ಅಂತ ಅಕ್ಕ ಹೇಳಿದ್ರು. ಸೊ ಬನ್ನಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಇವತ್ತು ಹೆಂಗೆ ರೆಡಿ ಆಗ್ತೀವಿ ಆ್ಯಂಡ್ ಬ್ಯಾಕ್ ಸ್ಟೇಜಲ್ಲೆಲ್ಲ ಹೆಂಗೆ ಪ್ರಿಪೇರ್ ಆಗ್ತೀವಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಕೀಪ್ ವಾಚಿಂಗ್. ಬಂದಿದ್ದೀವಿ ಗೈಸ್ ಡ್ಯಾನ್ಸ್ ಕ್ಲಾಸ್ಗೆ. ಅಂದರೆ ಡ್ಯಾನ್ಸ್ ಮಾಡ್ತಾ ಇದ್ವಿ, ಇಷ್ಟು ತನಕ ಪ್ರಾಕ್ಟೀಸ್ ಮಾಡಿದ್ದೀವಿ. ಈಗ ಅವರೆಲ್ಲ ಕಾಸ್ಟ್ಯೂಮ್ ಇಟ್ಕೊತಾ ಇದ್ದಾರೆ. ಬನ್ನಿ ಅವರೆಲ್ಲ ಹೆಂಗೆ ಅನ್ಸದೆ ಈ ಶೋ ವ್ಲಾಗ್ ಮಾಡ್ತಾ ಇರೋದು ಆ್ಯಂಡ್ ಹೌ ಆರ್ ದೇ ಪ್ರಿಪೇರ್ಡ್ ಅಂತಲೂ ಕೇಳೋಣ. ಸೊ ಕಮ್. ಹಾಯ್ ಗೈಸ್, ದಿಸ್ ಇಸ್ ನ್ಯೂ ಮೆಂಬರ್ ಅನ್ಸುತ್ತೆ ಬ್ಲಾಗಲ್ಲಿ. ದಿಸ್ ಇಸ್ ಅಮೃತ. ಇವಳು ಗೊತ್ತಿರ್ತಾಳೆ, ಈ ಕೋತಿ. ಮಯೂರಿ ಗೊತ್ತಿರ್ತಾಳೆ, ಇವನು ಗೊತ್ತಿರ್ತಾನೆ. ಇವನ್ನ ಬ್ಲಾಗಲ್ಲಿ ಚೆನ್ನಾಗೇ ಟ್ರೋಲ್ ಮಾಡಿದ್ದೀನಿ ನಾನು. ಹಾಯ್ ಮಾಡೋ. ಉಪಾಧ್ಯಕ್ಷ. ಹೆಂಗೆ ಅನ್ಸಿದೆ ಶೋ? ಇದು ನೀನು ಫಸ್ಟ್ ಶೋ ಬೇರೆ ಅಲ್ವಾ? ಹೌ ಇಸ್ ದ ಫೀಲಿಂಗ್? ಸೇರ್ಕೊಂಡಾಗಿಂದ ಸೊ ಐ ಆಮ್ ಎಕ್ಸೈಟೆಡ್. ಐ ಗೆಸ್ ನೈಸ್. ನರ್ವಸಾ? ಸ್ವಲ್ಪ. ಓಕೆ. ಮಯೂರಿ, ವಾಟ್ ಅಬೌಟ್ ಯು? ನಂಗೇನಿದೆ ಅನ್ಸೋದು, ನಮ್ಗೇನು ಅಭ್ಯಾಸ ಆಗ್ಬಿಟ್ಟಿದೆ. ಬೇಜಾರು ಶೋ ಹೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ, ಅದಕ್ಕೆ ಅವಳಿಗೆ ಆ ಫೀಲಿಂಗ್ ಇರಲ್ಲ ಗೈಸ್. ಸೊ ಕಾಸ್ಟ್ಯೂಮ್ ಎಲ್ಲ ಎತ್ತಿಟ್ಕೊಂಡಿದ್ದಾರೆ. ಇದೇ ಕಾಸ್ಟ್ಯೂಮ್ ನಾವು ಹಾಕ್ತಾ ಇರೋದು. ಸೊ ಒಂದ್ಸರಿ ಎಲ್ಲ ಹಾಕಿದ್ಮೇಲೆ ಅಲ್ಲಿ ಶೋ ಯು 4 ಪೀಸ್ ಇದೆ ಅನ್ಸೋದಲ್ಲ? ಆ್ಯಂಡ್ ಜ್ಯುವೆಲ್ರಿ ಕೂಡ ಸೆಮಿ ಕ್ಲಾಸಿಕಲ್ ಮಾಡ್ತಿರೋದ್ರಿಂದ ಜ್ಯುವೆಲ್ರಿ ಕೂಡ ಇಲ್ಲೇ ಇದೆ. ಹುಡುಗರಿಗೂ ಹಿಂಗೆ ಅನ್ಸುತ್ತಲ್ವೇನೋ, ಬ್ಲ್ಯಾಕ್ ಆ್ಯಂಡ್ ಅದ್ರ ಮೇಲೆ ಸೊಂಟದ ಪೀಸ್. ಆಲ್ಸೋ ಎಕ್ಸೈಟೆಡ್. ನೀವೆಲ್ಲ ಎಕ್ಸೈಟೆಡಾ? ಸೂಪರ್ ಎಕ್ಸೈಟೆಡ್. ಮೇಕಪ್ ಮಾಡ್ಕೊಳ್ಳೋದೆಲ್ಲ ನಾನು ಇದು ವ್ಲಾಗಲ್ಲಿ ಹಾಕ್ತೀನಿ. ಹೋದ್ಮೇಲೂ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಕೀಪ್ ವಾಚಿಂಗ್. ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಗೆಟಿಂಗ್ ರೆಡಿ. ನೋಡಿ ಅವಳು ವಿ ಗೆಟಿಂಗ್ ರೆಡಿ. ಪ್ರಾಡಕ್ಟ್ಸ್ ಆರ್ ಹಿಯರ್. ಸೊ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ವಿಲ್ ಶೋ ಯು ಹೆಂಗೆ ರೆಡಿ ಆಗ್ತೀವಿ ಅಂತ. ಆ್ಯಂಡ್ ಆ್ಯಸ್ ಯೂಶ್ವಲ್ ಸೆಮಿ ಕ್ಲಾಸಿಕಲ್ ಮಾಡ್ತಿರೋದ್ರಿಂದ ಸೆಮಿ ಕ್ಲಾಸಿಕಲ್ ಥರ ರೆಡಿ ಆಗ್ತೀವಿ. ಆ್ಯಂಡ್ ಪ್ರಾಡಕ್ಟ್ಸ್ ಗೊತ್ತಿರುತ್ತೆ ಏನು ಯೂಸ್ ಮಾಡ್ತೀವಿ. ಡ್ಯಾನ್ಸರ್ಗೆ ಎಸ್ಪೆಷಲಿ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಲೆಟ್ಸ್ ಗೆಟ್ ರೆಡಿ. ರೆಡಿಯಾಗಿದ್ದೀವಿ ಅಂತ. ಆ್ಯಂಡ್ ಪ್ರೂಫ್ ದಟ್ ನಮ್ಮ ಡ್ಯಾನ್ಸ್ ಹೋಗ್ತಿದ್ದೀವಿ ಅಂತ ನನ್ನ ಕೈಯಲ್ಲಿ ಗೆಜ್ಜೆ ಕೂಡ ಇದೆ. ಸೊ ಎಲ್ಲರೂ ಬರ್ತಾ ಇದ್ದಾರೆ. ಬನ್ನಿ ಹೆಂಗೆ ಹುಡುಗಿರು ಹೆಂಗೆ ರೆಡಿಯಾಗಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ದೇ ಕಮಿಂಗ್ ಫಾರ್ ದ ಶೋ.
ಸೂಪರ್ ಎಕ್ಸೈಟೆಡ್. ನೈಸ್. ಇದು ಅವಾಗಲೇ ನೋಡಿರ್ತೀರಾ ಅಮೃತ ಅಂತ. ಸೊ ಎಕ್ಸೈಟೆಡ್ ಫಾರ್ ದ ಶೋ? ಯಾ ವೆರಿ ಮಚ್. ಓಕೆ. ಮೇನ್ ನಮ್ಮ ಫೌಂಡರ್ ರೂಪಿಕಾ ಅಕ್ಕಂಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅಲ್ಲಿ ಶೋಹರ್ ಅವರು ತುಂಬ ಪ್ರಿಟಿಯಾಗಿ ರೆಡಿಯಾಗಿದ್ದಾರೆ ಆ್ಯಂಡ್ ನಾವು ಇಷ್ಟೆಲ್ಲ ಪ್ರಿಟಿಯಾಗಿ ರೆಡಿ ಆಗೋ ಕಾರಣನೇ ಅವರು. ಸೊ ಥ್ಯಾಂಕ್ ಯು ಅಕ್ಕ. ಈ ಮೂಲಕ ಈ ಶೋ ಕೊಡ್ಸಿದ್ದಕ್ಕೂ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳ್ತೀನಿ ನಿಮಗೆ ಹಾರ್ಟ್ಫುಲ್ ಆಗಿ. ಸೊ ಅವ್ರು ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ನಿಮಗೆಲ್ಲ ತೋರಿಸ್ತೀನಿ. ಸೊ ಇವನು ಗೊತ್ತಿರ್ತಾರೆ, ಇವನು ನಮ್ಮ ಈ ಥರ ರೆಡಿಯಾಗಿದ್ದಾನೆ. ಸೊ ಅವ್ರು ಚಿರು ಗೊತ್ತಿರ್ತಾನೆ, ಇವನು ನಮ್ಮ ಥರನೇ ರೆಡಿಯಾಗಿದ್ದಾನೆ. ಆ್ಯಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ನೀವು ನೋಡಿರ್ತೀರಾ, ಇವನು ಇವಾಗ ಬಂದ. ಸೊ ಇವನು ಹಿಂಗೆ ರೆಡಿಯಾಗಿದ್ದಾನೆ. ಎವ್ರಿಬಡಿ ಆರ್ ರೆಡಿ. ರೂಪಾಯಿ ಹಾಕಂತ ತೋರಿಸ್ತೀನಿ ಅಂತ ಹೇಳಿದ್ದೆ. ಅವರು ಶಿ ಈಸ್ ಆಲ್ ರೆಡಿ ಆ್ಯಂಡ್ ಅವ್ರ ಕಾಸ್ಟ್ಯೂಮ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ ಎಲ್ಲರಿಗೂ. ಸೊ ಬನ್ನಿ ಅವ್ರನ್ನೂ ತೋರಿಸ್ತೀನಿ ಹೆಂಗೆ ರೆಡಿಯಾಗಿದ್ದಾರೆ ಅಂತ. ಸೊ ಹಿಯರ್ ಶಿ ಈಸ್. ನಿಮ್ಮ ಕಾಸ್ಟ್ಯೂಮ್ ತೋರಿಸಿ ಫಸ್ಟ್. ವಿ ಆರ್ ಆಲ್ ಲವಿಂಗ್ ಇಟ್. ಅವರು ಭರತನಾಟ್ಯ ಕಾಸ್ಟ್ಯೂಮ್ ರೆಡಿ ಆಗಿದೆ, ನಾವೆಲ್ಲ ಸಂಗೀತ ಕ್ಲಾಸಿಕ್ ರೆಡಿ ಆಗಿದ್ದೀವಿ. ಸೊ ಫಸ್ಟ್ ವ್ಲಾಗ್ ಬರ್ತೀವಿ ನಿಮಗೆ, ಶೋ ವ್ಲಾಗ್ ಅಂತ. ಫಸ್ಟ್ ಶೋ ವ್ಲಾಗ್ ಇದು. ಖುಷಿ ಆಗತ್ತೆ ಮೇಘನ ಒಂದು ವ್ಲಾಗ್ ಇಂಟ್ರೆಸ್ಟ್ ನೋಡ್ತಾ ಹೋದ್ರೆ. ಯಾಕೆಂದ್ರೆ ನಾನು ಫಸ್ಟ್ ಅವರೇ ಬೇಳ ಇನಾಗ್ರೇಷನಲ್ ಫಸ್ಟ್ ವ್ಲಾಗ್ ನಾನು ನೋಡಿದ್ದು. ಕಾನ್ಸ್ಟೆಂಟ್ ಆಗಿ ಡ್ಯಾನ್ಸ್ ಕ್ಲಾಸಿಗೆ ಬರುವಂತಹ ವ್ಲಾಗ್ ಆಗಿರ್ಬೋದು, ಝೂಡಿಯೋ ಶಾಪಿಂಗ್ ವ್ಲಾಗ್ ಆಗಿರ್ಬೋದು, ಆ್ಯಂಡ್ ಕಾಲೇಜ್ ಎಕ್ಸಾಮ್ ವ್ಲಾಗ್ ಆಗಿರ್ಬೋದು. ಸೊ ನೋಡಿ ಮಾಡಿರೋ ಎಲ್ಲ ವ್ಲಾಗ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ಯಾಕೆ ಈ ವ್ಲಾಗ್ಗಳೆಲ್ಲ ಮಾಡೋದು, ಸುಮ್ಮನೆ ಏನೋ ವ್ಲಾಗಿಂಗ್ ಮಾಡ್ತಾರಲ್ಲ ಅಂತ ಅನ್ನೋದಲ್ಲ, ಇದರಿಂದ ಒಂದು ಸೆಲ್ಫ್ ಮೋಟಿವೇಶನ್ ಆಗುತ್ತೆ. ಹಾಗೆ ಈ ಥರ ಕ್ರಿಯೇಟಿವ್ ಆಗಿ ನಾವಿನ್ನು ಕೆಲಸ ಮಾಡೋಕ್ಕೆ ಒಂದು ಹುಮ್ಮಸ್ಸು, ಸ್ಫೂರ್ತಿ ಕೂಡ ಆಗುತ್ತೆ. ನಾವು ಎಷ್ಟೊಂದು ಕಡೆ ಶೋಸ್ ಹೋಗ್ತಿರ್ತೀವಿ, ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹೇಗೆ ರೆಡಿ ಆಗ್ತೀವಿ ನಾವು ಶೋಗೆ, ನಾವು ಹೆಂಗೆ ತಯಾರಿ ಮಾಡ್ಕೊಳ್ತೀವಿ. ಸ್ಟೇಜ್ ಮೇಲೆ ಮಾತ್ರ ಒಂದು 5-6 ನಿಮಿಷದ ಪರ್ಫಾರ್ಮೆನ್ಸ್ ಮಾಡೋದಕ್ಕಿಂತ ಪೂರಕ ಪ್ರಿಪರೇಷನ್ಸ್ ಇಲ್ಲ. ಆಲ್ ಇಟ್ಸ್ ಲೈಕ್ ಅ ಚಾಲೆಂಜ್ ಅಂತ ಹೇಳ್ಬೋದು. ನಾವು 5 ನಿಮಿಷ ಒಂದು ಶೋಗೇನೆ ಒಂದು ವಾರ ರಿಹರ್ಸಲ್ಸ್ ಮಾಡ್ತಿರ್ತೀವಿ. ಒಂದು 2-3 ಗಂಟೆ ನಾವೆಲ್ಲ ರೆಡಿ ಆಗೋಕ್ಕೆ ಟೈಮ್ ತೊಗೊಳ್ತಿರ್ತೀವಿ. ಸೊ ಬಟ್ ನಮಗೆ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದು ಸಿಗುತ್ತೆ. ಸೊ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ವಿತ್ ಆಲ್ ದ ಬ್ಯೂಟಿಫುಲ್ ಕಿಡ್ಸ್ ಹಿಯರ್. ದ ಸೂಪರ್ ಟ್ಯಾಲೆಂಟ್. ಈ ಸಲ ಅಂತೂ ನಿಜವಾಗ್ಲೂ ಐ ಆಮ್ ಸೋ ಪ್ರೌಡ್. ನನ್ನ ಕಂಟಿನ್ಯೂಸ್ ಶೂಟಿಂದ ನನಗೆ ಐ ವಾಸ್ ನಾಟ್ ಏಬಲ್ ಟು ಮ್ಯಾನೇಜ್ ಎನಿಥಿಂಗ್. ಬಟ್ ಈ ಇಡೀ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ಸ್ ಈ ಸಲ ಏನು ಮಾಡ್ತಾ ಇದ್ದೀನೋ ಅವರು ಉಸ್ತುವಾರಿನಲ್ಲಿ ನಾನು ಶೋ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಕಾಸ್ಟ್ಯೂಮ್ ಸೆಲೆಕ್ಷನಿಂದ, ಅವ್ರ ಕಾಸ್ಟ್ಯೂಮ್ ಸೆಲೆಕ್ಷನಿಂದ, ಪ್ರಾಪರ್ಟಿ ಮಾಡೋದ್ರಿಂದ ಹಿಡಿದು ಐ ಥಿಂಕ್ ಅ ಗ್ರೇಟ್ ಇನಿಸಿಯೇಷನ್ ನಮ್ಮ ಮೇಘನ ಕೂಡ ತಗೊಂಡಿದ್ದಾಳೆ. ಆ್ಯಂಡ್ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ನನ್ನ ಕ್ಯೂಟ್ ಚಾಂಪ್, ಲಡ್ಡು, ಚಿರು, ಮಯೂರಿ ಹಾಗೆ ಅಮೃತ ಎಲ್ಲ ನಿಂತ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಬನ್ನಿ, ರೆಡಿ ಆಗಿದ್ದೀನಿ. ಸೊ ನನಗೆ ಬ್ಯೂಟಿಫುಲ್ ಆಗಿ ಮೇಕ್ ಓವರ್ ಮಾಡಿದ್ದು ಬಿಂದು ಅವರು. ಐ ವಾಂಟೆಡ್ ಟು ಟೆಲ್ ಸೂಪರ್ ಆಗಿ ನನಗೆ ಹೇಗೆ ಬೇಕೋ ಹಾಗೆ ನನಗೆ ಕಾಣೋ ಹಾಗೆ ತುಂಬಾ ಚೆನ್ನಾಗಿ ನನಗೆ ಮೇಕ್ ಓವರ್ ಮಾಡ್ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಈಗ ಸ್ವಲ್ಪ ಲೇಟ್ ಆಗಿದೆ, ಹೋಗ್ಬೇಕು. ಫಸ್ಟ್ ಇನಾಗ್ರೇಷನ್ ನಮ್ದೆ. ಸೊ ಪ್ರೇ ಗುಡ್ ಲಕ್ ನಮಗೆ. ಸೊ ಒಳ್ಳೇದಾಗ್ಲಿ. ಆ್ಯಂಡ್ ನೀವೆಲ್ಲ ಕೇಳ್ತಾ ಇರ್ತೀರಲ್ವಾ ಇಷ್ಟು ಚೆನ್ನಾಗಿ ನೀವು ಎಲ್ಲಿ ಮಾತಾಡೋದು ಕಲ್ತಿದ್ದೀರಿ ಅಂತ. ಇವ್ರು ಎಷ್ಟು ಚೆನ್ನಾಗಿ ಮಾತಾಡಿ, ಈಗ ನೋಡಿರ್ತಾರೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತ. ಸೊ ಇನ್ಸ್ಪಿರೇಷನ್ ಖಂಡಿತವಾಗ್ಲೂ ಮಾತಾಡೋಲ್ಲ ಅವರೇ ಬಿಟ್ರೆ ಅಪ್ಪ ಅಮ್ಮ ಆಬ್ವಿಯಸ್ಲಿ ಹೌದು. ಸೊ ಹೊರಡೋಣ ಬನ್ನಿ, ಟೈಮ್ ಆಗುತ್ತೆ. ಆ್ಯಂಡ್ ಶೋ ಅಲ್ಲಿ ಸಿಗ್ತೀವಿ. ಹೊರಟಿದ್ದೀವಿ ಗೈಸ್. ಸೊ ಯಾವ ರೇಂಜ್ಗೆ ಹೋಗ್ತಿದ್ದೀವಿ ಅಂದ್ರೆ ನೀವು ಇಲ್ಲೇ ನೋಡ್ತಾ ಇರ್ಬೋದು. ಇವ್ರ ಮೇಲೆ ಇವನು, ಇವ್ರ ಮೇಲೆ ಇವನು, ಇವರು ಸೆಲೆಬ್ರಿಟಿ ಆಗಿರ್ಬೋದು, ಆದರೂ ಕೂಡ ಎಲ್ಲಾನು ಕೊಡ್ಕೊಂಡ್ ಕರುಣಾಮಯಿ. ಏನಪ್ಪ ಅವರು ಕರುಣಾಮಯಿ ಆನ್ಸರ್ ಅಂತ ಒಬ್ಬರ ಮೇಲೆ ಇನ್ನೊಬ್ರು ಕೂತಿದ್ದಾರೆ ಗೈಸ್. ಸೊ ನಾವ್ ಈ ತರನೇ ನಮ್ಮ ಎರ್ಟಿಗಾ ಕಾರ್ ಹೆಂಗೆ ಅಂತಂದ್ರೆ ಒಂದು ಮಿನಿ ಟಿಟಿ ತರ. ಹೆಂಗೆ ಅಂದ್ರೆ ಇದರಲ್ಲಿ ಮಿನಿಮಮ್ 10 ಜನ ಕಡಿಮೆ ಹೋಗಲ್ಲ ನಾವು. ಖಂಡಿತ ಇಲ್ಲ. ಇವತ್ತು 8 ಜನ ಇದ್ದಾರೆ. ಇವತ್ತೇ ಕಮ್ಮಿ. ಆಕ್ಚುಲಿ ಹಿಂದೆ ಪ್ರಾಪರ್ಟಿ ಬೇರೆ ಇದೆ. ದಿಸ್ ಇಸ್ ದ ಡ್ಯಾನ್ಸರ್ಸ್ ಲೈವ್. ಸೊ ಶೋಗ್ ಆನ್ ದ ವೇ ಹೋಗ್ತಾ ಇದೀವಿ. ನಮ್ಮ ಅಮ್ಮ ಮುಂದೆ ಕೂತಿದ್ದಾರೆ. ಅವ್ರು ನಮ್ಮ ಹತ್ರ ಹೋಮ್ ಮಿನಿಸ್ಟರ್. ಅದಕ್ಕೆ ಯಾವಾಗ್ಲೂ ಮುಂದೆನೆ, ಅವ್ರು ಯಾವಾಗ್ಲೂ ಮುಂದೆ ಗೈಡೆ. ಇವನ್ ತುಂಬಾ ದೊಡ್ಡ ಮಾತಾಡ್ತಾನೆ. ನಿಮಗೆ ಇವಾಗ್ಲೂ ಆನ್ಸರ್ ಸಿಕ್ತು ಅಂತಂದ್ರೆ ಗೈಡೆ. ಹೊರಟಿದ್ದೀವಿ. ವೆರಿ ಮಚ್ ಎಕ್ಸೈಟೆಡ್. ತೋರಿಸ್ತೀವಿ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ, ಬ್ಯಾಕ್ ಸ್ಟೇಜ್ ಅಲ್ಲಿ ಹೆಂಗೆ ಮತ್ತೆ ಪ್ರಿಪೇರ್ ಆಗ್ತೀವಿ, ಎಲ್ಲ ಹೆಂಗ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ನಮ್ಮ ಲಡ್ಡು ಅದರಿಂದ ಭಾರಿ ಡೌ ಮಾಡ್ತಿದ್ದೆ ಒಂದು ಕಾರಲ್ಲಿ. ಒಂದು ಡೈಲಾಗ್ ಹೇಳ್ದೆ, ಅದನ್ನ ಬ್ಲಾಗ್ ಮಾಡೋಕ್ಕಾಗಿಲ್ಲ ಆಕ್ಚುಲಿ. ಇವಾಗ ಅದೇನು ಅಂತ ಕೇಳಿಸ್ಕೊಡಿ ಎಲ್ಲರೂ. ನೀವು ಫಸ್ಟ್ ದೊಡ್ಡವರಾದ್ಮೇಲೆ ನೀವು ಆರ್ಟಿಸ್ಟ್ ಆದ್ರಿ, ನಟಿ ಆದ್ರಿ ಎಲ್ಲ ಆದ್ರಿ. ಅವಾಗ ನೀವು ಫಸ್ಟ್ ದೇವಸ್ಥಾನಕ್ಕೆ ಹೋದ್ರ ಇಲ್ಲ ಬೇರೆ ಕಡೆ ಹೋದ್ರ? ದೇವಸ್ಥಾನಕ್ಕೆ ಹೋದ್ರೆ ಯಾವಾಗೂ ಗೆಜ್ಜೆಗುಡಿ ದೇವಸ್ಥಾನನೇ ಅಕ್ಕ. ಅವನು ನಮ್ ಗೆಜ್ಜೆ ಡಾನ್ಸ್ ಸ್ಟುಡಿಯೋಗೆ ಹೇಳ್ತಾ ಇರೋದು ಗೈಸ್. ಯಪ್ಪ ದೇವ್ರೆ,
ಅವ್ನು ಆಫ್ ದ ಕ್ಯಾಮ್ರಾ ಆಕ್ಚುಲಿ ಇನ್ನೂ ಚೆನ್ನಾಗಿ ಹೇಳ್ದ, ಅದನ್ನ ಕೇಳಿಸ್ಕೋಬೇಕೀಗ ಅಂತ ಹೇಳ್ದ. ಹೇಳು ಅಕ್ಕ, ನೀವು ರೆಡಿಯಾಗಿ ಜೋರಾಗಿ ಹೇಳು. ನೀವು ರೆಡಿಯಾಗಿ ಸ್ಮಶಾನಕ್ಕೆ ಹೋಗ್ತೀರಾ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋಗ್ತೀವಿ. ಆ ದೇವಸ್ಥಾನನೇ ಅಕ್ಕ ನಮ್ ಗೆಜ್ಜೆ ಗುಡಿ ಅನ್ನೋದು. ಡವ್ ಮಾಡುವಂದ್ರೆ ಲಾಲ್ಬಾಗೆ ನಂದು ಅಂತಾನೆ ಇವನು. ನೋಡಿ ಬೆಳಗಿಂದ ರಿಹರ್ಸಲ್ಸ್ ಮುಗಿಸಿ ಸ್ವಲ್ಪ ಒಂದು ಡಬ್ಬಿನಲ್ಲೇ 3-4 ಜನ ಊಟ ಮಾಡಿ ರೆಡಿಯಾಗಿ ಕಷ್ಟವಾಗ್ತಾ ಇತ್ತು. ಸೊ ಎಸ್, ಪ್ರೋಗ್ರಾಮ್ ಶುರು ಮಾಡೋಕ್ಕಿಂತ ಮುಂಚೆ ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂತ ಬ್ಯೂಟಿಫುಲ್ ಕೇಕ್ ವಾಲಿಂದ ನಮಗೆ ಫುಲ್ಲಿ ಲೋಡೆಡ್ ಹ್ಯಾಪಿನೆಸ್ ಬಂದಿದೆ ನಮಗೆ. ವೆರಿ ನೈಸ್ ಪ್ಯಾಕೇಜಿಂಗ್, ಐ ಲವ್ಡ್ ಇಟ್. ವೆರಿ ನೈಸ್ ಪ್ಯಾಕೇಜಿಂಗ್, ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಮಹಾರಾಷ್ಟ್ರದಲ್ಲಿ ರಿಚ್ಮಂಡ್ ಅಂತ ಇದು ಒಂದು ರೆಸಾರ್ಟ್ ಲೈಕ್ ಹೋಟೆಲ್ ಕೈಂಡ್ ಆಫ್, ಅಲ್ಲಿ ಬಂದು ನಾವು ಪರ್ಫಾರ್ಮ್ ಮಾಡ್ತಿದ್ವಿ. ಸೊ ವಿ ಆರ್ ಹ್ಯಾಪಿ ಆ್ಯಂಡ್ ಆ್ಯಂಡ್ ಸ್ಟೇಜ್ ಇದೆ. ಸ್ಪೆಷಾಲಿಟಿ ಏನು ಅಂತ ಅಂದರೆ ಸ್ಟೇಜ್ ಪಕ್ಕದಲ್ಲೇ ಕೂತ್ಕೊಂಡು ತಿಂತಾ ಇದೀವಿ ನಾವು. ಬ್ಯಾಕ್ ಸ್ಟೇಜ್ ಯೂಟರ್ಸ್ ಬ್ಯಾಕ್ ನೋಡಿ ನನ್ನ ಕೈ ಕೊಟ್ಬಿಟ್ಟಿವಿ ನಾವು ಕ್ಯಾಮ್ರಾಮನ್ನು. ಬ್ಯಾಕ್ ಸ್ಟೇಜಲ್ಲೇ ಕೂತ್ಕೊಂಡು ತಿಂತಾ ಇದೀವಿ. ಸೊ ಆನ್ ಸ್ಟೇಜ್ ತರಿಸ್ಕೊಂಡು ಫೈನಲಿ ಡನ್. ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದ್ವಿ ಆ್ಯಂಡ್ ಬ್ಯಾಕ್ ಸ್ಟೇಜ್ ಅವಾಗಲೇ ತಿಂದಿದ್ದು ನೋಡಿರ್ತೀರಾ, ತಿಂದಿದ್ದು ಆಮೇಲೆ ಪರ್ಫಾರ್ಮೆನ್ಸ್ ಕೂಡ ಮಾಡಿ ಇವಾಗ ಬಂದಿದ್ದೀವಿ. ಸೊ ಇದು ವೆರಿ ಗುಡ್ ಪರ್ಫಾರ್ಮೆನ್ಸ್, ಸಕ್ಕತ್ತಾಯಿತು ಆ್ಯಂಡ್ ಶೋ ಇನ್ನು ಕಂಟಿನ್ಯೂ ಆಗ್ತಾ ಇದೆ. ಒಡಿಯೋನಕ್ಕೆ ಫುಲ್ ಇವಾಗ ಸ್ವಲ್ಪ ಆ ಪರ್ಫಾರ್ಮೆನ್ಸ್ ಮಾಡಿ ಹೊರಗಡೆ ಬಂದು ಸ್ವಲ್ಪ ರೆಸ್ಟ್ ತಗೊಂಡು ವಿಲ್ ಬಿ ಬ್ಯಾಕ್. ಡ್ರೆಸ್ ಚೇಂಜ್ ಕೂಡ ಮಾಡಿದ್ದೀವಿ. ಹೌ ವಾಸ್ ದ ಪ್ರೋಗ್ರಾಮ್ ಗರ್ಲ್ಸ್? ಸೂಪರ್ ಆಗಿತ್ತು. ಇಟ್ ವಾಸ್ ಅ ವೆರಿ ಗುಡ್ ಶೋ. ಊಟ ಮಾಡಿಕೊಂಡು ಹೊರಡಬೇಕು. ನೀವೆಲ್ಲ ನೋಡಿರ್ತೀರಾ ಹೆಂಗಿತ್ತು ಅಂತ ಅನ್ಕೊತೀನಿ. ಸೊ ಯಾ, ಕಮ್ ಲೆಟ್ಸ್ ಗೋ. ರೋಟಿ ಇದೆ, ಪನ್ನೀರ್ ಸಬ್ಜಿ ಇದೆ ಆ್ಯಂಡ್ ಡ್ರೈ ಗೋಬಿ ಇದೆ, ವೆಜೀಸ್ ಇದೆ ಆ್ಯಂಡ್ ಇನ್ನೂ ಬೇಜಾನ್ ಆಪ್ಷನ್ಸ್ ಇದೆ. ಸೊ ಎಲ್ಲ ತೋರಿಸ್ತೀನಿ. ಸದ್ಯಕ್ಕೆ ಇಷ್ಟ. ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಾಯ್ತು ಅಲ್ವೇ ಲಡ್ಡು? ಹೆಂಗಾಯ್ತು? ಸೂಪರ್ ಆಗಾಯ್ತು, ತುಂಬ ಚೆನ್ನಾಗಾಯ್ತು ಗೈಸ್. ವೆರಿ ನಾವು ನಮ್ಮ ಲೈಫಲ್ಲೇ ನೋಡಿರಲಿಲ್ಲ ಇದು ಡವ್ ಇದು, ಬಟ್ ಹೇಳ್ದಂಗೆ ತುಂಬ ಚೆನ್ನಾಗಾಯ್ತು. ವಿ ಆರ್ ವೆರಿ ಹ್ಯಾಪಿ. ಹೆಂಗಾಯ್ತು ಶೋ? ಸಖತ್ತಾಗಾಯ್ತು. ಫಸ್ಟ್ ಟೈಮ್ ಬೆಸ್ಟ್ ಆಗಿತ್ತು ಸದ್ಯಕ್ಕೆ. ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೇನು ಐ ಆಮ್ ಟು ಎಕ್ಸೈಟೆಡ್ ಫಾರ್ ದಟ್. ಓ ಯಾ, ಅವಳು ಫಸ್ಟ್ ಶೋ ಆಗಿರೋದ್ರಿಂದ ಆಬ್ವಿಯಸ್ಲಿ ಅವಳು ತುಂಬ ಚೆನ್ನಾಗಿ ಅಂತ ಅನ್ಸೇ ಇರುತ್ತೆ. ಸೊ ನೋಡಿ ಗೈಸ್, ನನ್ನ ಬಿಟ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ರು. ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಫ್ರೆಂಡ್. ಆಯಿತು ಶೋ, ಸಖತ್ತಾಗಾಯ್ತು. ಸೊ ಯಾ, ಇಟ್ಸ್ ಅ ವೆರಿ ಗುಡ್ ಶೋ ಬೈ ದ ವೇ ಆ್ಯಂಡ್ ಅ ಗುಡ್ ಡೇ ಆ್ಯಕ್ಚುಲಿ. ಆ್ಯಂಡ್ ಯಾ, ಈ ಸಲ ಊಟ ಸಾಕತ್ತಾಯ್ತು. ನೀವು ಒಂದ್ಸಲಿ ಯೋಚನೆ ಬಂದು ನೋಡಿ. ಹೌ ವಾಸ್ ದ ಶೋ? ಸೂಪರ್, ಎಕ್ಸಲೆಂಟ್, ಲವ್ಲಿ ರೆಸ್ಪಾನ್ಸ್. ಲವ್ ಯು ಗೈಸ್. ಮೈ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಆಲ್ವೇಸ್ ರಾಕ್. ಪ್ರೂವ್ ಮಾಡಿಬಿಟ್ರಿ. ಸೊ ಅವರು ಹೇಳ್ದಂಗೆ ಶೋ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಗೈಸ್. ಐ ಲವ್ ಯು ಆಲ್ ಸೋ ಮಚ್ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.